ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪೇಡಾನಗರಿ ಫುಡ್ಸ್. ನಾನು ಗೀತಾ. ಇವತ್ತಿನ ರೆಸಿಪಿ ಸಿಹಿ ಕಡುಬು. ಇದನ್ನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೊಸದಾಗಿ ಬರುವ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಿಹಿ ಕಡುಬನ್ನ ಪರ್ಫೆಕ್ಟಾಗಿ ಹೇಗೆ ಮಾಡ್ಕೊಳ್ಳೋದಂತ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ದರೆ ಇವತ್ತಿನ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಕಡಲೆಬೇಳೆ 2 ಕಪ್ಪನ್ನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದಿಷ್ಟು ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು 2 ರಿಂದ 3 ಸಾರಿ ತೊಳ್ಕೊಬೇಕು. ಹಾಗೆ ನಾನಿಲ್ಲಿ ಹೂರಣನ ಹೋಳಿಗೆಗೂ ಯೂಸ್ ಮಾಡ್ಕೋತೀನಿ. ಸೊ ಅದಕ್ಕೋಸ್ಕರ ನಾನಿಲ್ಲಿ 2 ಕಪ್ಪನ್ನು ಹಾಕೊಂಡಿದ್ದೀನಿ. ನೋಡಿ, ಇವಾಗ ತೊಳೆದಿದ್ದಾಯಿತು. ಕಡುಬು ಮಾಡ್ಕೊಳ್ಳೋದಕ್ಕೆ ಅಷ್ಟೇ ಆದರೆ 1 ಕಪ್ ಬೇಳೆ ಹಾಕೊಂಡು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನು ಇದಕ್ಕೆ 5 ಕಪ್ಪು ನೀರನ್ನು ಹಾಕ್ತಾ ಇದ್ದೀನಿ. 2 ಕಪ್ಪು ಕಡಲೆಬೇಳೆಗೆ ನಾನು 5 ಕಪ್ಪು ನೀರನ್ನು ಸೇರಿಸ್ಕೊಂಡು ಇದನ್ನು ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ಹೈ ಫ್ಲೇಮಲ್ಲಿ 2 ವಿಜಲ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, ಬೇಳೆನೂ ಬೆಂದಿದೆ. ನೋಡಿ, ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ. ನೋಡ್ತಾ ಇರ್ಬೋದು ನೀವು. ನೀರು ನೋಡಿ ಇಷ್ಟೇ ಇದೆ. ನೀರನ್ನು ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಎಲ್ಲ ಹೊರಗಡೆ ಸಿಡಿದು ಬಿಡುತ್ತೆ. ಅದಕ್ಕೆ ಕಡಿಮೆ ನೀರನ್ನು ಹಾಕ್ಕೊಂಡು ಬೇಳೆನ ಬೇಯಿಸ್ಕೊಳ್ಳಿ ಮುಂಚೆ. ನೋಡಿ, ಈಗ ಪರ್ಫೆಕ್ಟಾಗಿ ಬೇಳೆ ಬೆಂದಿದೆ. ಈಗ ಈ ಥರ ಹೆಚ್ಚಿಗೆ ನೋಡಿದ್ರೆ ಫುಲ್ಲು ಸ್ಮ್ಯಾಶ್ ಆಗಬೇಕು, ಹಿಟ್ಟಿಟ್ಟು ಥರ ಆಗಬೇಕು. ಆ ಥರ ಬೇಳೆ ಬೇಯಿಸ್ಕೋಬೇಕು. ಇವಾಗ ನಾನು ಇದಕ್ಕೆ ಬಾಯ್ಲಿಂಗ್ ವಾಟರ್ ಅಂದರೆ ಕುದಿಸಿದ ನೀರನ್ನು ಹಾಕಿಬಿಟ್ಟು ಇದನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಆ ನೀರನ್ನೆಲ್ಲ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಎಲ್ಲ ಕಟ್ಟನ್ನು ಬಸ್ಕೊಂಡ್ಬಿಡಬೇಕು. ಇದರಿಂದ ನಾವು ಹೋಳಿಗೆ ಸಾರು, ಕಟ್ಟಿನ ಸಾರು ಈ ಥರ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರ ನಾವು ನೀರನ್ನು ಹಾಕಿಬಿಟ್ಟು ಬಸ್ಕೊಳ್ತಾ ಇದ್ದೀವಿ. ನೋಡಿ, ಚೆನ್ನಾಗಿ ನೀರನ್ನು ಬಸ್ಕೋಬೇಕು. ಅದರಲ್ಲಿ ಸ್ವಲ್ಪನೂ ನೀರು ಇರಬಾರ್ದು. ಇದು ಮೇನ್ ಇಂಪಾರ್ಟೆಂಟ್ ಸ್ಟೆಪ್, ಇದು ಹೂರಣ ಮಾಡ್ಕೊಳ್ಳೋದು. ಇವಾಗ ನಾನು ಅದಕ್ಕೆ ನೀರನ್ನೆಲ್ಲ ಬಸ್ಕೊಂಡಾದಮೇಲೆ 2 ಕಪ್ಪು ಬೇಳೆಗೆ 2 ಕಪ್ಪು ಬೆಲ್ಲ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲನ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು. ನಾನಿಲ್ಲಿ ಸಮವಾಗಿ ಹಾಕಿದ್ದೀನಿ. ಇದು ಪರ್ಫೆಕ್ಟಾಗಿ ಸ್ವೀಟ್ ಇರುತ್ತೆ ಸಮವಾಗಿ ಹಾಕಿದಾಗ. ಈ ಬೇಳೆ ಕಟ್ಟಿನಿಂದ ನೀವು ರುಚಿಯಾದ ಕಟ್ಟಿನ ಸಾರು, ಹೋಳಿಗೆ ಸಾರನ್ನು ಮಾಡ್ಕೋಬೋದು. ಅದನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತೋರಿಸ್ಕೊಡ್ತೀನಿ. ಇವಾಗ ನಾನು ಅದನ್ನು ಬೆಲ್ಲ ಏನು ಹಾಕಿಟ್ಟಿದ್ವಲ್ಲ ಅದನ್ನು ಒಲೆ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಬೇಳೆ ಮತ್ತು ಬೆಲ್ಲ ಮಿಕ್ಸ್ ಮಾಡಿದ್ವಲ್ಲ, ಇದನ್ನು ಬೆಲ್ಲ ಕರಗಿ ಅದು ನೀರಿನ ಅಂಶ ಕಡಿಮೆ ಆಗೋವರೆಗೂ ಕುದಿಸ್ಕೋಬೇಕು. ಆ ಥರ ಕುದಿಸ್ಕೊಂಡ್ರೆ ನೀವು ಕಡುಬುನ 2 ರಿಂದ 3 ದಿನ ಇಟ್ಕೋಬೋದು, ಕೆಡಲ್ಲ. ನೋಡಿ, ಇವಾಗ ಪರ್ಫೆಕ್ಟಾಗಿದೆ. ನೀರು ಕಡಿಮೆ ಆಗಿದೆ. ಇವಾಗ ನಾನು ಒಂದು 2 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಕರೆಕ್ಟಾಗಿದೆ. ಇವಾಗ ಸ್ವಿಚ್ ಆಫ್ ಮಾಡಿ ಫ್ಲೇಮ್ನ. ಇದು ಆರಿದ ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಇದು ವಾರ್ಮ್ ಆಗಬೇಕು. ಬಿಸಿ ಇದೆ ಇರುತ್ತಲ್ವ ತುಂಬ, ಅದು ವಾರ್ಮ್ ಆಗೋವರೆಗೂ ಆರಕ್ಕೆ ಬಿಡಿ. ನೋಡಿ, ಇವಾಗ ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿದೆ ಬೇಳೆ. ಸ್ವಲ್ಪ ವಾರ್ಮ್ ಆಗಿದ್ದಾಗಲೇ ನೀವು ಮಿಕ್ಸಿಯಲ್ಲಾದರೂ ರುಬ್ಕೋಬೋದು ಅಥವಾ ನೀವು ಗ್ರೈಂಡರ್ನಲ್ಲಾದರೂ ರುಬ್ಕೋಬೋದು. ನಾನು ಗ್ರೈಂಡರ್ನಲ್ಲಿ ರುಬ್ಕೊಂಡೆ. ನೋಡಿ, ಪರ್ಫೆಕ್ಟಾದ ಹೂರಣನ ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೋಬೋದು. ಸೊ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಇವಾಗ ಕಡುಬು ಮಾಡ್ಕೊಳ್ಳಿಕ್ಕೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಗ್ಯಾಸ್ ಸ್ಟವ್ ಮೇಲೆ ನಾನು ಒಂದು ಪ್ಯಾನನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ 1.5 ಗ್ಲಾಸನ್ನು ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 1 ಟೀ ಸ್ಪೂನು ತುಪ್ಪನೂ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ಳೋದ್ರಿಂದ ಕಡುಬು ಮಾಡಿದಾಗ ಸೀಳೋದಿಲ್ಲ. ಇದು ಒಂದು ಟಿಪ್ ಅಂತ ಅಂದ್ಕೊಳ್ಳಿ. ಅದಕ್ಕೆ ನೀರೆಲ್ಲ ಕುದೀತಾ ಇರಬೇಕಾದ್ರೆ 1 ಗ್ಲಾಸು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸ್ವಲ್ಪ ಹೊತ್ತು ಹಾಗೆ ಬಿಡಿ, ಇಮಿಡಿಯೇಟ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಒಂದು 30 ಸೆಕೆಂಡ್ಸ್ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಮಿಕ್ಸ್ ಮಾಡಬೇಕಾದ್ರೆ ಅಂದರೆ ಗಂಟುಗಳಾಗೋದಿಲ್ಲ. ಇಮಿಡಿಯೇಟ್ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ಇದನ್ನು ಲಿಡ್ ಮುಚ್ಚಿಬಿಟ್ಟು 1 ರಿಂದ 2 ನಿಮಿಷ ಇದನ್ನು ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ. ಒಂದು ಸಲ ಮಿಕ್ಸ್ ಮಾಡಿ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಇವಾಗ ನೋಡಿ, ಒಂದು ಪರಾತಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ಇರುವಾಗಲೇ ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇವಾಗ ಕಡುಬು ಹಿಟ್ಟು ರೆಡಿಯಾಗಿದೆ. ಇವಾಗ ಇದಕ್ಕೊಂದು ಬೌಲ್ನ ಕವರ್ ಮಾಡಿ ಅಥವಾ ಹಸಿ ಬಟ್ಟೆನ ಕವರ್ ಮಾಡಬೇಕಾಗತ್ತೆ. ಅದನ್ನು ಡ್ರೈ ಆಗೋಕ್ಕೆ ಬಿಡ್ಲಿಕ್ಕೆ ಹೋಗಬಾರ್ದು.
ಇವಾಗ ಒಂದು ಸ್ಟೀಮರ್ ಬಾಸ್ಕೆಟ್ಗೆ ನಾನು ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ. ಈಗ ಕಡುಬು ಮಾಡ್ಕೊಳ್ಳಿಕ್ಕೆ ನಾನು ಇಲ್ಲಿ ಒಂದು ಬಟರ್ ಪೇಪರ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲನ್ನು ಹಚ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸ್ವಲ್ಪ ಹಿಟ್ಟನ್ನು ತೊಗೊಂಡ್ಬಿಟ್ಟು ಕಡುಬು ಹಿಟ್ಟನ್ನು ಈ ಥರ ಸ್ಕ್ವೀಜ್ ಮಾಡಬೇಕು, ಅಂದರೆ ಕಡುಬುಗಳು ಒಡೆಯೋದಿಲ್ಲ. ನಾನು ಇಲ್ಲಿ ತೋರಿಸ್ತಿರೋ ರೀತಿಯೇ ನೀವು ಇಷ್ಟು ಉಂಡೆ ಆಕಾರದಂಗೆ ಮಾಡಿಕೊಂಡು ಫ್ಲ್ಯಾಟ್ ಮಾಡಿಕೊಂಡು ಮೇಲೆ ಮತ್ತೊಂದು ಬಟರ್ ಶೀಟನ್ನು ಎಣ್ಣೆ ಹಚ್ಚಿಬಿಟ್ಟು ಬಟರ್ ಶೀಟ್ನ ಇಟ್ಬಿಟ್ಟು ಇದನ್ನು ಒಂದು ಸಲ ಪ್ರೆಸ್ ಮಾಡಿಬಿಟ್ಟು ಇದನ್ನು ರೋಲಿಂಗ್ ಪಿನ್ನಿಂದ ಈ ಥರ ಲಟ್ಟಿಸ್ಕೋಬೇಕಾಗತ್ತೆ. ಸೊ ನೀವು ಬಟರ್ ಪೇಪರ್ ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಶೀಟನ್ನು ಇದೇ ರೀತಿಯಲ್ಲಿ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನೇನು ಲಟ್ಸಿದ್ದೀವಲ್ಲ ಕಡುಬು ಮಾಡಲಿಕ್ಕೆ ಅದನ್ನು ಅದರ ಮೇಲೆ ಹಾಕ್ಕೊಂಡು ಆವಾಗಲೇನು ಕಡಲೆಬೇಳೆದು ಹೂರಣನ ಮಾಡಿಟ್ಟಿದ್ವಲ್ಲ ಅದನ್ನು ಸ್ಟಫಿಂಗ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಹೂರಣ ಇಟ್ಕೊಂಡು ಇದನ್ನು ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಪ್ರೆಸ್ ಮಾಡ್ಕೋಬೇಕು. ಮಾಡಿಕೊಂಡು ಎಡ್ಜಸ್ ಎಲ್ಲ ಈ ಥರ ಎಕ್ಸ್ಟ್ರಾ ಬಂದಿದ್ದು ರಿಮೂವ್ ಮಾಡ್ಕೊಂಬಿಟ್ರೆ ನಿಮಗೆ ಸಖತ್ತಾಗಿರೋಂಥ ಕಡುಬು ರೆಡಿ ಆಗುತ್ತೆ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ನಿಮ್ಮ ಹತ್ರ ಸ್ಟಿಮ್ಮರ್ ಇಲ್ಲ ಅಂದರೆ ಇಡ್ಲಿ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ಬಾಸ್ಕೆಟಲ್ಲಿ ಇಡೋಣ. ಅವಾಗೇನು ಬಾಳೆ ಎಲೆ ಹಾಕಿಟ್ಟಿದ್ವಲ್ಲ ಸ್ಟೀಮರ್ ಬಾಸ್ಕೆಟ್ಗೆ ಇಟ್ಕೊಳ್ಳೋಣ. ಹಾಗೆ ಅದನ್ನು ಮೇಲೆ ಲಿಡ್ ಮುಚ್ಚಿ ಕವರ್ ಮಾಡಿ, ಇಲ್ಲಾಂದರೆ ಡ್ರೈ ಆಗೋಗುತ್ತೆ. ಸೊ ಅದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಕಡುಬುನ. ಹಾಗೆ ನೀವು ಈ ಸ್ಟಫಿಂಗನ್ನು ಹೂರಣದ ಬದಲಿಗೆ ಇನ್ನೊಂದು ರೀತಿಯಾಗಿ ಮಾಡ್ಕೋಬೋದು. ಕೊಬ್ಬರಿ ಹಾಕಿಬಿಟ್ಟು ನೀವು ಹೂರಣನ ಮಾಡ್ಕೋಬೋದು. ಅದು ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ ರೆಸಿಪಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗಿ ಕಡುಬು ಎಲೆ ಲಟ್ಟಿಸ್ಕೊಂಡು ಈ ಥರ ಸ್ಟಫಿಂಗ್ ಮಾಡ್ಕೋಬೋದು. ನಾನು ಹೇಳಿರೋಂಥ ಟಿಪ್ಸ್ನ ಎಲ್ಲ ಫಾಲೋ ಮಾಡಿ ಈಸಿಯಾಗಿ ಕಡುಬು ಒಂಚೂರು ಒಡೆಯದ ಹಾಗೆಯೇ ಮಾಡ್ಕೋಬೋದು. ಹಬ್ಬ ಇನ್ನೇನು ಹತ್ತಿರದಲ್ಲೇ ಇದೆ, ಹಬ್ಬಕ್ಕೆಲ್ಲ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯಕ್ಕೆಲ್ಲ. ಹಾಗೆ ಇದನ್ನು ಹಬ್ಬಗಳಲ್ಲಿ ಮಾಡಿಕೊಂಡ್ರೆ ಈ ರೀತಿ ಫ್ರೆಶ್ ಆಗಿ ಬೇಳೆನ ಹಾಕಿಬಿಟ್ಟು ಹೂರಣ ಮಾಡ್ಕೊಂಡು ಮಾಡ್ಕೋಬೋದು. ಹಾಗೆ ನೀವು ಬೇರೆ ಟೈಮಲ್ಲಿ ಮಾಡ್ಕೊಳ್ತೀನಿ ಅಂತ ಅನ್ನೋದಾದರೆ ನೀವು ಹೋಳಿಗೆ ಮಾಡಲಿಕ್ಕೆ ಹೂರಣ ಮಾಡ್ಕೊಂಡಿರ್ತೀರಿ, ಮಿಕ್ಕಿರತ್ತಲ್ವ ಹೂರಣ, ಆವಾಗೂ ಸಹಿತ ಈ ಥರ ನೀವು ಕಡುಬು ಮಾಡ್ಕೋಬೋದು. ತುಂಬಾ ಹೆಲ್ದಿಯಾಗಿರುತ್ತೆ. ಒಂಚೂರು ಎಣ್ಣೆ ಬಳಸಿಲ್ಲ ಎಲ್ಲಿನೂ, ಜಸ್ಟ್ ನಾವು ಲಟ್ಟಿಸ್ಲಿಕ್ಕೆ ಮಾತ್ರ ಎಣ್ಣೆ ಬಳಸಿದ್ದೀವಿ. ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಮೌಲ್ಡ್ ಇಲ್ಲದೇ ನಾವಿಲ್ಲಿ ಕಡುಬುನು ಕೂಡ ಮಾಡ್ಕೋಬೋದು. ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ. ಸೊ ಎಲ್ಲ ಕಡುಬುನು ಸ್ಟೀಮರ್ ಬಾಸ್ಕೆಟ್ಗೆ ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ಸೊ ಅದು ಇವಾಗ ಕುದೀತಾ ಇದೆ. ನಂತರ ಸ್ಟೀಮರ್ ಬಾಸ್ಕೆಟ್ ಇಟ್ಟು ಮೇಲೆ ಒಂದು ಬಾಳೆ ಎಲೆ ಹಾಕಿ ಇದನ್ನ 8 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಸೊ ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಡುಬು ರೆಡಿಯಾಗಿದೆ. ಸ್ಟವ್ನ ಸ್ವಿಚ್ ಆಫ್ ಮಾಡಿಬಿಟ್ಟು 1 ನಿಮಿಷ ಹಾಗೆ ಬಿಡಿ, ನಂತರ ಸರ್ವ್ ಮಾಡಿ ಒಂದು ಪ್ಲೇಟಿಗೆ. ಸೊ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಡುಬು ರೆಡಿಯಾಗಿದೆ. ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಸಖತ್ತಾಗಿ ಬಂದಿದೆ. ಅದರ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಸರ್ವ್ ಮಾಡಿರಂತೂ ಯಮ್ಮಿ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸಖತ್ ಟೇಸ್ಟಿಯಾಗಿ ಹಾಗೆ ಅಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥ ಹಸಿ ಕಡುಬು ರೆಡಿ ಆಗೋಯ್ತು. ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋಂಥದ್ದು ತುಂಬಾ ರುಚಿಯಾಗಿರುತ್ತೆ. ನೀವು ಬೇಕಾದರೆ ಒಂದ್ಸಲ ಟ್ರೈ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.